ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತಿ ಕುಮಾರ್ಸ್ ಕಿಚನ್. ಇವತ್ತು ನಾನು ಹೆಸರು ಕಾಳು ಮತ್ತು ಸೌತೆಕಾಯಿ ಯೂಸ್ ಮಾಡಿಕೊಂಡು ಒಂದು ಡೈಟ್ ದೋಸೆ ಅಥವಾ ಹೆಲ್ದಿ ದೋಸೆ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ 1 ಕಪ್ ಆಗೋಷ್ಟು ನಾನು ಹೆಸರು ಕಾಳು ಓವರ್ ನೈಟ್ ನೆನೆಸಿ ನೀರು ಸೋರಿಸಿ ಇಟ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜು ಸೌತೆಕಾಯಿ ತೊಗೊಂಡಿನ ಮೇಲೆಗಡೆ ಸಿಪ್ಪೆ ಭಾಗ ತೆಗೆದು ಒಳಗಡೆ ತಿರುಳು ಸಮೇತ ನಾನು ಎಳೆ ಸೌತೆಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಿಂಗು ಬೇಕಾಗುತ್ತೆ. ಮತ್ತು ದೋಸೆ ಮೇಲೆ ನಮಗೆ ಸ್ಟಫಿಂಗ್ ಬಂದು ಸ್ವಲ್ಪ ಈರುಳ್ಳಿ ಬೇಕಾಗುತ್ತೆ, ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಕ್ಯಾಪ್ಸಿಕಮ್ಮು ಮತ್ತು ಸ್ವಲ್ಪ ಕೊತ್ತಂಬರಿ. ಮತ್ತು ನಮಗೆ ಸೌತೆಕಾಯಿ ಮತ್ತು ಹೆಸರು ಕಾಳು ಜೊತೆ ನಾವು ರುಬ್ಬೋದಕ್ಕೆ ಒಂದು ಅರ್ಧ ಇಂಚು ಶುಂಠಿ ಮತ್ತು ಒಂದು 1/4 ಟೀ ಸ್ಪೂನ್ ಆಗೋಷ್ಟು ನಾನು ಜೀರಿಗೆ, ಒಂದು 3 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಖಾರ ನೋಡಿ ತೊಗೊಳ್ಳಿ. ಈಗ ಮೊದಲಿಗೆ ನಾವು ಹೆಸರು ಕಾಳು ಮತ್ತು ಸೌತೆಕಾಯಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಜೀರಿಗೆ ಮತ್ತು ಉಪ್ಪು ಇಷ್ಟು ಹಾಕ್ಕೊಂಡು ನಾವು ದೋಸೆ ಬೆಟ್ರ್ ಅದಕ್ಕೆ ನಾವು ರುಬ್ಕೊಳ್ಳೋಣ. ಮೊದಲಿಗೆ ಜಾರ್ ತೊಗೊಂಡು ನಾವು ಸೌತೆಕಾಯಿ ನೀವು ಯಾವಾಗನ ಮಾಡ್ಕೊಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗನ ಮಾಡ್ಕೊಬೋದು ಮತ್ತು ನೈಟ್ ಊಟಕ್ಕನ ನೀವು ಮಾಡ್ಕೊಬೋದು, ಡಿನ್ನರ್ಗೆ. ಮತ್ತು ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಮತ್ತು ರುಚಿಗೆ ತಕ್ಕಷ್ಟು ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಮೊದಲಿಗೆ ನಾನು ಸೌತೆಕಾಯಿ ನೀರಿನಂಶ ಇರೋದ್ರಿಂದ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ನಂತರ ನಾನು ಸ್ವಲ್ಪ ನೀರು ಸೇರಿಸ್ಕೊತೀನಿ. ನೋಡಿ ಫ್ರೆಂಡ್ಸ್, ಇಷ್ಟಾದರೆ ನಮಗೆ ಸಾಕು. ನೋಡಿ, ಅದಕ್ಕೆ ರುಬ್ಕೊಂಡ್ರೆ ಸಾಕು. ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಬೌಲ್ಗೆ ಸೇರಿಸ್ಕೊಂಬಿಡೋಣ. ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬ ಒಳ್ಳೆ ಹೆಲ್ತಿ ದೋಸೆ ಇದು. ಇವಾಗ ಇದಕ್ಕೆ ಸ್ವಲ್ಪ ನಾವು ಇಂಗು ಸೇರಿಸ್ಕೊಳ್ಳೋಣ, ಯಾಕಂದರೆ ಹೆಸರು ಕಾಳು ಆಗಿರೋದ್ರಿಂದ ಸ್ವಲ್ಪ ಇಂಗು ಬೇಕಾಗುತ್ತೆ. ನೀವು ಸ್ವಲ್ಪ ಗಟ್ಟಿಯಾದ ನೀರು ನೋಡಿ ಹಾಕ್ಕೊಬೋದು, ತೊಂದರೆ ಇಲ್ಲ. ನೋಡಿ ಫ್ರೆಂಡ್ಸ್, ಹೆಸರು ಕಾಳು ಮತ್ತು ಕುಕುಂಬರದು ಬ್ಯಾಟರ್ ರೆಡಿಯಾಗಿದೆ ಮತ್ತು ಹೆಂಚು ಚೆನ್ನಾಗಿ ಕಾದಿದೆ. ಸ್ವಲ್ಪ ಆನಿಯನ್ ಈ ಥರ ಉಜ್ಜಿಬಿಟ್ಟು ನಾವು ಈಗ ದೋಸೆ ನಿಮಗೆ ಚಿಕ್ಕದು ಬೇಕಂದರೆ ಚಿಕ್ಕದು ಮಾಡ್ಕೊಳ್ಳಿ, ದೊಡ್ಡದು ಬೇಕಂದರೆ ದೊಡ್ಡದು ಮಾಡ್ಕೊಬೋದು. ನೀವು ಎಷ್ಟನ್ನ ತಿಳುವಾಗಾದ್ರೂ ಒಯ್ಕೊಬೋದು. ಇದ್ರ ಮೇಲೆ ಒಂದು ಸ್ವಲ್ಪ ಕ್ಯಾರೆಟು, ಆನಿಯನು, ಸ್ವಲ್ಪ ಕ್ಯಾಪ್ಸಿಕಮ್ಮು, ಸ್ವಲ್ಪ ಕೊತ್ತಂಬರಿ. ನಿಮ್ಮ ಆಪ್ಷನ್ ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ಹಾಕ್ಕೊಬೋದು. ನಿಮ್ಗೆ ಯಾವ ತರಕಾರಿ ಇಷ್ಟನೋ ಅದು ಹಾಕ್ಕೊಳ್ಳಿ. ಈಗ ಸ್ವಲ್ಪ ನಾನು ಆಯಿಲ್ ನೀವು ಬೇಕು ಅಂದರೆ ಸೇರಿಸ್ಕೊಡಿ, ಇಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ತಟ್ಟೆ ಮುಚ್ಚಿಬಿಡೋಣ. ನೋಡಿ ಫ್ರೆಂಡ್ಸ್, ಆಗಿದೆ ನೋಡಿ, ನೀಟಾಗಿ ಅದೇ ಎದ್ದು ಬರುತ್ತೆ ನೋಡಿ. ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿ. ಎರಡು ಸೈಡನ್ನು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ ಹೆಸರು ಕಾಳು ಮತ್ತು ಕುಕುಂಬರ್ ದೋಸೆ, ಒಂದು ಹೆಲ್ತಿ ದೋಸೆ. ಹಾಗೇನೂ ತಿನ್ಬೋದು ನೀವು ಬೇಕು ಅಂದರೆ. ನಾನು ಇದಕ್ಕೆ ಸ್ವಲ್ಪ ಟೊಮೆಟೊ ಚಟ್ನಿ ಸೇರಿಸ್ತಾ ಇದ್ದೀನಿ. ಲಂಚ್ ಬಾಕ್ಸ್ಗೂ ನೀವು ತೊಗೊಂಡು ಹೋಗ್ಬೋದು, ಏನೂ ತೊಂದರೆ ಇಲ್ಲ. ಸಾಫ್ಟಾಗಿರುತ್ತೆ, ತುಂಬ ಹೆಲ್ತಿ ದೋಸೆ. ನೋಡಿ, ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.